ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ಬೆಳಿಗ್ಗೆ ನೋಡಿ 8 ಗಂಟೆ ಆಗಿದೆ. ಎಲ್ಲ ಬಾಗಿಲಿಗೆಲ್ಲ ಕಸ ಹೊಡೆದು ನೀರು ಹಾಕಿ ಎಲ್ಲ ರಂಗೋಲಿ ಹಾಕಿ ಈಗ ಒಳಗೆ ಬಂದೆ ನೋಡಿ. ಮನೆ ವಾತಾವರಣ ಎಲ್ಲ ಈ ಥರ ಇದೆ ನೋಡಿ. ಈ ವಾತಾವರಣ ಅಂತೂ ಮಳೆಗಾಲ ಥರ ವಾತಾವರಣನೇ ಇಲ್ಲ, ಎಲ್ಲ ಬಿಸಿಲು ಇದೆ ಈಗ ನೋಡಿ. ವಾಕಿಂಗಿಗೆ ಬಂದೆ, ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ನೋಡಿ. ವಾಕಿಂಗ್ ಮಾಡ್ತಾ ಇದ್ದೀನಿ. ಬಿಸಿಲು ಬಂದುಬಿಟ್ಟಿದೆ ನೋಡಿ. ಈಗ ಬೆಳಗ್ಗೆ ಇಷ್ಟು ಚೆನ್ನಾಗಿ ಬಿಸಿಲು ಬಂದುಬಿಟ್ಟಿದೆ. ಮಳೆಗಾಲ ಥರ ಅನಿಸೋದೇ ಇಲ್ಲ, ಅಷ್ಟು ಬಿಸಿಲು ಇದೆ ಈಗ. ಯಾಕೋ ಮಳೆನೇ ತುಂಬ ಕಡಿಮೆ ಇದೆ. ಈ ಸಲ ಮಳೆನೇ ಇಲ್ಲ. ನೋಡಬೇಕು ಇನ್ನು ಮುಂದಾದರೂ ಮಳೆ ಬರುತ್ತೋ ಇಲ್ಲ ಅಂತ ನೋಡಬೇಕು ನೋಡಿ. ಎಲ್ಲ ವಾಕಿಂಗ್ ಮಾಡ್ತಾ ಇದ್ದಾರೆ. ಈಗ ನೋಡಿ ನಾಷ್ಟ ಎಲ್ಲ ಆಯಿತು. ಹಾಗೆ ಸ್ವಲ್ಪ ಪಾತ್ರೆ ಇತ್ತು, ತೊಳೆಯೋಣ ಅಂತ ಬಂದಿದ್ದೀನಿ ನೋಡಿ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಸ್ಟಿಚಿಂಗಿಗೆ ಕೂಡಬೇಕು. ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಸ್ನಾನ, ಪೂಜೆ, ಅಡುಗೆ ಎಲ್ಲ ಮಾಡಬೇಕು ನೋಡಿ. ಇದಿಷ್ಟು ಮುಗಿಸ್ಕೊಂಡು ಸ್ಟಿಚಿಂಗ್ ಮಾಡ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮಂಥ ಹೊಸಬರಿಗೆ ಸಪೋರ್ಟ್ ಮಾಡಿ ದಯವಿಟ್ಟು. ನಿಮಗೆ ಸ್ಟಿಚಿಂಗ್ ವಿಡಿಯೋ ಬೇಕಂದರೆ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ ನಾನು. ಎಲ್ಲ ಥರದ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ನೋಡಿ. ನಿಮಗೆ ಯಾವ ಥರ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ಏನಾದರೂ ತಪ್ಪಿದ್ದಲ್ಲಿ ಅದನ್ನು ಕೂಡ ಕಮೆಂಟ್ ಮಾಡಿ ದಯವಿಟ್ಟು. ಪಾತ್ರೆಗಳು ಅಡುಗೆ ಮನೆಗೆ ಬಂದರೆ ಸಾಕು, ಪಾತ್ರೆಗಳು ಬೀಳ್ತಾನೆ ಇರುತ್ತೆ. ಒಂದು ಸ್ವಲ್ಪ ಏನಾದರೂ ಮಾಡಿದರೆ ಸಾಕು, ಪಾತ್ರೆಗಳು ಹಾಗೆ ಬೀಳ್ತಾ ಇರುತ್ತೆ. ಆವಾಗಿಂದ ಆವಾಗ ಕ್ಲೀನ್ ಮಾಡಿಕೊಂಡ್ರೆ ಕೆಲಸ ಮುಗಿದು ಬಿಡುತ್ತೆ ನೋಡಿ. ಇಲ್ಲಾಂದರೆ ಅಲ್ಲಲ್ಲಿ ಗಲೀಜು, ಅಲ್ಲಲ್ಲಿ ಇದು ಆಗಿಬಿಡುತ್ತೆ. ಅದಕ್ಕೆ ಆವಾಗಿಂದ ಆವಾಗ ಎಲ್ಲನೂ ನಾನು ಕ್ಲೀನ್ ಮಾಡಿಕೊಂಡೆ ಮುಂದಿನ ಕೆಲಸ ಮಾಡ್ಕೋತೀನಿ. ಇಲ್ಲ ಅಂದರೆ ನನಗೆ ಅದು ನೋಡೋಕ್ಕೆ ಆಗಲ್ಲ ಪಾತ್ರೆಗಳು ಬಿದ್ದರೆ. ಅದಕ್ಕೆ ನೋಡಿ ಈಗ ಎಲ್ಲ ತೊಳೆದುಬಿಟ್ಟು ಕ್ಲೀನ್ ಮಾಡಿಕೊಂಡು ಒರೆಸಿ ಎಲ್ಲ ಮಾಡಿಕೊಂಡು ಆಮೇಲೆ ಸ್ಟಿಚಿಂಗ್ ರೂಮಿಗೆ ಹೋಗಿ ಕೂಡ್ತೀನಿ. ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನೋಡಿ ಅಡುಗೆ ಮಾಡಬೇಕು. ಅಡುಗೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಸ್ಟಿಚಿಂಗಿಗೆ ಕೂಡಬೇಕು. ಈ ಥರ ಬ್ಯುಸಿಯಾಗಿದ್ದರೆ ಯಾವ ಟೆನ್ಷನ್ನು ಇರಲ್ಲ. ಇಲ್ಲ ಅಂದರೆ ತಲೆಗೆ ಹುಳ ಬಿಟ್ಟಂಗೆ ಏನಾದರೂ ಒಂದು ಟೆನ್ಷನ್ ಕಾಡ್ತಾನೆ ಇರುತ್ತೆ ಮನಸ್ಸಲ್ಲಿ. ಟೆನ್ಷನ್ ಬಂದಾಗ ಏನು ಮಾಡಬೇಕಂತಾನೆ ಗೊತ್ತಾಗಲ್ಲ, ಅಷ್ಟು ಬೇಜಾರಾಗಿಬಿಡುತ್ತೆ. ಈ ಕೆಲಸ ಇದೆ ಅಂತ ಹೇಳಿ ನನಗೆ ಅಷ್ಟು ಅನಿಸೋದಿಲ್ಲ. ಇಲ್ಲ ಅಂದರೆ ನನಗೆ ತುಂಬಾ ಟೆನ್ಷನ್ ಆಗುತ್ತೆ. ಒಂದೊಂದೇ ಟೆನ್ಷನ್ ಶುರು ಆಗಿಬಿಡುತ್ತೆ. ಕೆಲಸ ಇಲ್ಲ ಅಂದರೆ ಮನುಷ್ಯ ಯಾವಾಗಲೂ ಬ್ಯುಸಿಯಾಗಿ ಇರಬೇಕು ನೋಡಿ. ನಾವು ಎಷ್ಟು ಬ್ಯುಸಿಯಾಗಿರ್ತವೋ ಅಷ್ಟು ಒಳ್ಳೆಯದು. ಆ್ಯಕ್ಟಿವ್ ಆಗಿದ್ದರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ನಮ್ಮ ಮನಸ್ಸು ಕೂಡ ಚೆನ್ನಾಗಿರುತ್ತೆ. ಯಾವುದೇ ವಿಚಾರವು ತಲೆಯಲ್ಲಿ ಬರೋದಿಲ್ಲ ಕೆಲಸ ಇದ್ದರೆ. ಕೆಲಸ ಇಲ್ಲಂದರೆ ಮನುಷ್ಯನಿಗೆ ಯಾವುದೊಂದು ವಿಚಾರ ಕಾಡ್ತಾನೆ ಇರುತ್ತೆ ನೋಡಿ. ಮನೆ ಅಂದಮೇಲೆ ಏನೆಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಆ ಸಮಸ್ಯೆ ಎಲ್ಲ ಬರಬಾರ್ದು ಅಂದರೆ ನಮಗೆ ನಾವು ವಿಚಾರ ಮನಸ್ಸಲ್ಲಿ ಬರಬಾರ್ದು ಅಂದರೆ ನಾವು ಯಾವಾಗಲೂ ಬ್ಯುಸಿಯಾಗಿ ಇರಬೇಕು. ನಾವು ಎಷ್ಟು ಬ್ಯುಸಿಯಾಗಿರ್ತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಮನಸ್ಸಿಗೂ ಒಳ್ಳೆಯದು, ಎಲ್ಲ ದೃಷ್ಟಿಯಿಂದನೂ ಕೂಡ ಒಳ್ಳೆಯದು ನೋಡಿ. ನಾವು ಕೆಲಸ ಮಾಡ್ತಾನೇ ಇರಬೇಕು ಯಾವಾಗಲೂ.
ನಾವು ಸುಸ್ತಾದಾಗ ನಾವು ಸ್ವಲ್ಪ ರೆಸ್ಟ್ ಮಾಡಬೇಕು, ಮತ್ತು ರೆಸ್ಟ್ ಮಾಡಿಕೊಂಡು ಮತ್ತೆ ಕೆಲಸ ಮಾಡಬೇಕು. ಇದೇ ರೀತಿ ಇದ್ದರೆ ತುಂಬಾ ಒಳ್ಳೆಯದು ನೋಡಿ. ಇಲ್ಲಾಂದರೆ ಆರೋಗ್ಯದ ಸಮಸ್ಯೆ ಆದರೂ ಕಾಡ್ತಾ ಇರುತ್ತೆ, ಇಲ್ಲಾಂದರೆ ಮನೆಯದು ಯಾವುದಾದ್ರೂ ಸಮಸ್ಯೆನಾದರೂ ಕಾಡ್ತಾ ಇರುತ್ತೆ. ಸುಮ್ಮನೆ ಕೂತ್ರೆ ಯಾವ ಪ್ರಯೋಜನವೂ ಇಲ್ಲ, ಇನ್ನೂ ತೊಂದರೆನೇ ಜಾಸ್ತಿ. ಆದಷ್ಟು ನಾವು ಆ್ಯಕ್ಟಿವ್ ಆಗಿದ್ದರೆ ತುಂಬಾ ಒಳ್ಳೆಯದು ನೋಡಿ. ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟ್ ಮೂಲಕ. ಈಗ ಒಬ್ಬೊಬ್ಬರೇ ಇದ್ದಾಗ ನಾವು ಎಲ್ಲ ಕೆಲಸನೂ ಮಾಡಿಕೊಳ್ಳೇಬೇಕಾಗತ್ತೆ. ಯಾರ ಮೇಲೆ ನಾವು ಡಿಪೆಂಡಾಗಿ ಮಾಡೋದಾಗಲಿ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ಎಲ್ಲ ಪೂರ್ತಿಯಾಗಿ ಮಾಡಿಕೊಳ್ಳೇಬೇಕು, ಇಲ್ಲ ಅಂದರೆ ನಡೆಯೋದಿಲ್ಲ. ಪ್ರತಿಯೊಂದು ಕೆಲಸ, ಅಡುಗೆ ಮಾಡೋದು, ಪೂಜೆ ಮಾಡೋದು, ಮನೆ ಕ್ಲೀನ್ ಮಾಡೋದು, ಸ್ಟಿಚಿಂಗ್ ಮಾಡೋದು, ಆಮೇಲೆ ಹೊರಗಡೆ ಹೋಗಿ ನಮಗೆ ಬೇಕಾಗಿದ್ದೆಲ್ಲ ತೊಗೊಂಡು ಬರೋದು, ಪ್ರತಿಯೊಂದು ಕೆಲಸನೂ ನಾವೇ ಮಾಡ್ಕೋಬೇಕಾಗತ್ತೆ. ಹೀಗಾಗಿ ನಾವು ಎಷ್ಟು ಆರೋಗ್ಯದಿಂದ ಇರ್ತೀವೋ ಅಷ್ಟು ಒಳ್ಳೆಯದು. ಯಾರೇ ಇರಲಿ ಬಿಡಲಿ, ನಮ್ಮ ಕೆಲಸನ ನಾವು ಮಾಡಿಕೊಳ್ಳೇಬೇಕು. ಬೇರೆಯವ್ರ ಮೇಲೆ ನಾವು ಡಿಪೆಂಡಾಗಿ ಯಾವತ್ತೂ ಇರಬಾರ್ದು. ಮಕ್ಕಳಿದ್ದವರಾಗಲಿ ಮಕ್ಕಳಿಲ್ಲದೆ ಇದ್ದವರಾಗಲಿ ಎಲ್ಲನೂ ಅಷ್ಟೇ ನೋಡಿ. ನಮ್ಮ ಕೆಲಸ ನಾವು ಮಾಡಿಕೊಂಡ್ರೆ ಯಾರೂ ಏನು ನಮಗೆ ಹೇಳೋದಿಲ್ಲ. ಇಲ್ಲ ಅಂದರೆ ಚುಚ್ಚಿ ಮಾತುಗಳನ್ನು ಕೇಳಿ ಅರ್ಧ ನಾವು ಸಣ್ಣಾಗಿಬಿಡ್ತೀವಿ ನೋಡಿ. ಆ ಮಾತುಗಳೆಲ್ಲ ಕೇಳಬಾರ್ದು ಅಂದರೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ನಮ್ಮ ಜೀವನನ ನಾವು ಮಾಡ್ಕೋಬೇಕು. ಅಂದರೆ ಯಾರು ನಮಗೆ ಏನು ಹೇಳೋಕ್ಕಾಗೋದಿಲ್ಲ. ನಾವು ಎಷ್ಟು ಸ್ವಾಭಿಮಾನದಿಂದ ಬದುಕ್ತೀವೋ ಅಷ್ಟು ಒಳ್ಳೆಯದು ನೋಡಿ. ಮನುಷ್ಯನಿಗೆ ಸ್ವಾಭಿಮಾನ ಅನ್ನೋದು ತುಂಬಾ ಮುಖ್ಯ. ಅದೊಂದಿದ್ದರೆ ಸಾಕು, ಎಲ್ಲನೂ ಒಳ್ಳೆಯದಾಗತ್ತೆ ನೋಡಿ. ಈಗ ನೋಡಿ, ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಇವತ್ತು ಬ್ರಿಂಜಾಲ್ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ಲಿಂಬೆಹಣ್ಣಿನ ರಸ ಆಮೇಲೆ ಉಪ್ಪು ಸೇರಿಸಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ನೋಡಿ. ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ, ಈಗ ಹೊರಗಡೆ ತೆಗೆದಿದ್ದೀನಿ ಫ್ರೈ ಮಾಡಬೇಕಂತ ಹೇಳಿ. ಈಗ ಫ್ರೈ ಮಾಡಬೇಕು. ಹಂಚು ಇಟ್ಕೊಂಡಿದ್ದೀನಿ ನೋಡಿ. ಹಂಚು ಕಾದ ಮೇಲೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಬೇಕು. ಖಾರದ ಪುಡಿ, ಹಾಗೆ ಸ್ವಲ್ಪ ಬಾಂಬೆ ರವೆ, ಆಮೇಲೆ ಸ್ವಲ್ಪ ಅರಶಿನ ಪುಡಿ, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಹಚ್ಚಿ ಈಗ ಫ್ರೈ ಮಾಡಬೇಕು. ಈಗ ನೋಡಿ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೀನಿ. ಈಗ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸಬೇಕು. ಉರಿ ಜಾಸ್ತಿ ಮಾಡಬಾರ್ದು. ಉರಿ ಜಾಸ್ತಿ ಮಾಡಿದರೆ ಎಲ್ಲನೂ ಸೀದು ಹೋಗಿಬಿಡುತ್ತೆ ನೋಡಿ. ಈ ಥರ ಜಾಸ್ತಿ ರವೆನೂ ಹಚ್ಚಬಾರ್ದು, ಸರಿಯಾಗಲ್ಲ. ಸ್ವಲ್ಪ ತೆಳುವಾಗಿ ರವೆನ ಹಚ್ಚಬೇಕು ನೋಡಿ. ಈ ಥರ ಹಚ್ಕೋಬೇಕು. 4 ಫ್ರೈ ಮಾಡ್ಕೋತೀನಿ. ಆಮೇಲೆ ಮತ್ತೆ ರಾತ್ರಿ ಬಿಸಿ ಫ್ರೈ ಮಾಡ್ಕೋತೀನಿ. ಅದನ್ನು ಫ್ರಿಜ್ಜಲ್ಲಿ ಹಾಗೆ ಇಟ್ಕೋತೀನಿ. ಈಗ ನೋಡಿ, ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸಬೇಕು, ಮುಚ್ಚಿಡಬೇಕು. ಎಣ್ಣೆ ಬಿಟ್ಕೊಂಡು ಆಮೇಲೆ ಇದನ್ನು ಮುಚ್ಚಿಡಬೇಕು ನೋಡಿ. ಈ ರೀತಿ ಮುಚ್ಚಿಡಬೇಕು. ಒಂದು 10 ನಿಮಿಷ ಹಾಗೆ ಬಿಟ್ಟು ಮತ್ತೆ ತಿರುವಿ ಹಾಕ್ಕೋಬೇಕು. ಈಗ ನೋಡಿ, ತಿರುವಿ ಹಾಕ್ಕೋತಾ ಇದ್ದೀನಿ ನೋಡಿ. ಈಗ ಅರ್ಧ ಬೆಂದುಬಿಟ್ಟಿದೆ. ಈಗ ಇನ್ನೂ ಸ್ವಲ್ಪ ಬೇಯಬೇಕು. ಇನ್ನೊಂದು ಸೈಡು ಸ್ವಲ್ಪ ಬೇಯಬೇಕು. ಅದನ್ನು ಬೆಂದ ಮೇಲೆ ರೆಡಿ ಆಗುತ್ತೆ ನೋಡಿ ಫ್ರೈ. ಬಿಸಿ ಫ್ರೈ ಊಟದ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಇದ್ದಾಗಲೇ ತಿನ್ನಬೇಕು. ಆರಿದ ಮೇಲೆ ಸರಿಯಾಗೋದಿಲ್ಲ. ಬ್ರಿಂಜಾಲ್ ಫ್ರೈ ಯಾವಾಗಲೂ ಬಿಸಿ ಇದ್ದಾಗಲೇ ತಿನ್ನಬೇಕು, ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಈಗ ತಿರುವಿ ಹಾಕ್ಕೊಂಡು ಮತ್ತೆ ತೆಗೆದಿದ್ದೀನಿ ನೋಡಿ. ಈಗ ಫ್ರೈ ರೆಡಿಯಾಗಿದೆ ಊಟಕ್ಕೆ
ನೋಡಿ ಬಿಸಿ ಬಿಸಿಯಾದ ಫ್ರೈಯು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ಥರ ಮಾಡಿ ನೋಡಿ. ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.